ಇದು ಭಾರತದಲ್ಲೇ ಅತಿ ದೊಡ್ಡ ದನಗಳ ಜಾತ್ರೆ ನೀವು ನೋಡ್ತಾ ಇರೋದು. ಕರ್ನಾಟಕದ, ಅದರಲ್ಲೂ ಉತ್ತರ ಕರ್ನಾಟಕದ ಅತಿ ಪ್ರಸಿದ್ಧಿಯಾದಂಥ ಜಾತ್ರೆ ಇದು. ಇಲ್ಲಿಗೆ ಕರ್ನಾಟಕ ಮಾತ್ರ ಅಲ್ಲ, ಮಹಾರಾಷ್ಟ್ರದಿಂದ ಕೂಡ ತುಂಬ ಜನ ವರ್ತಕರು, ರೈತರು ಬರ್ತಾ ಇದ್ದಾರೆ ಇಲ್ಲಿಗೆ. ಈ ಒಂದು ಜಾತ್ರೆ ವೈಭವವನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅನಿಸುತ್ತೆ, ಅಷ್ಟು ದೊಡ್ಡ ಜಾತ್ರೆ ಇದು. ವೀಕ್ಷಕರೇ ನಮಸ್ಕಾರ, ನಿಮಗೆಲ್ಲ ಚಡ್ಚಣ ಜಾತ್ರೆಗೆ ಸ್ವಾಗತ. ನೋಡ್ತಾ ಇದ್ದೀರಲ್ಲ ಈ ಜಾತ್ರೆಯ ಸೌಭಾಗ್ಯ ಹೇಗಿದೆ ಅಂತ ಬಿಟ್ಟು. ಕಳೆದ 6-7 ವರ್ಷಗಳಿಂದ ನಾವು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ. ಸೊ ಬಹುಶಃ ಇದು 6ನೇ ವರ್ಷ ಅಥವಾ 7ನೇ ವರ್ಷ ಅಂತ ನನಗೆ ಅನಿಸುತ್ತೆ. ಇಷ್ಟು ದೊಡ್ಡ ಜಾತ್ರೆ ಕಣ್ಣು ತುಂಬಿಸ್ಕೊಳ್ಳಲಿಕ್ಕೆ ನಿಜವಾಗ್ಲೂ ಇಲ್ಲಿಯೇ ಬಂದು ನೋಡಬೇಕು, ಆದರೆ ಎಲ್ಲರೂ ಬರಲಿಕ್ಕಾಗಲ್ಲಲ್ವಾ. ಸೊ ಅದಕ್ಕೋಸ್ಕರ ನಾವು ಈ ಉರಿ ಬಿಸಿಲಲ್ಲೂ ಕೂಡ ನಿಮಗೆ ಈ ವಿಡಿಯೋ ತೋರಿಸ್ತಾ ಇದ್ದೀವಿ. ನೋಡಿ, ನೀವು ಎಲ್ಲಿದ್ದರೂ ಅಲ್ಲೇ ನೋಡ್ಬೋದು. ನೀವು ಮನೆಯಲ್ಲಿ ಫ್ಯಾನ್ ಕಡೆ ಫ್ಯಾನ್ ಹಾಕ್ಕೊಂಡು ನೋಡ್ಬೋದು, ಎ ಸಿ ರೂಮಲ್ಲಿ ನೋಡ್ಬೋದು, ಕೂತ್ಕೊಂಡು ನೋಡ್ಬೋದು. ಸೊ ನಿಮ್ಮ ಅನುಕೂಲಕ್ಕೋಸ್ಕರ ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ನೀವು ಎಲ್ಲಿಂದ ಯಾವ ಊರಿಂದ ನೋಡ್ತಾ ಇದ್ದೀರಾ ಈ ಚಡ್ಚಣ ಜಾತ್ರೆ ಅಂತ ದಯವಿಟ್ಟು ನಮಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಚಡ್ಚಣ ಜಾತ್ರೆ ಇರೋದು ಬಿಜಾಪುರ ಜಿಲ್ಲೆ ಚಡ್ಚಣ ತಾಲೂಕಲ್ಲೇ. ಚಡ್ಚಣ ಇದು ತಾಲೂಕು ಕೇಂದ್ರ. ಇಲ್ಲಿ ತಾಲೂಕು ಕೇಂದ್ರದಲ್ಲೇ ಇದು ನಡೆಯುತ್ತೆ. ಇದು ಭಾರತದಲ್ಲಿಯೇ ದೊಡ್ಡ ಜಾತ್ರೆ ಅಂತ ನನ್ನ ಭಾವನೆ. ಏಕೆಂದರೆ ನಾನು ಎಷ್ಟೋ ಜಾತ್ರೆಗಳು ನೋಡಿದ್ದೀನಿ, ಇಷ್ಟು ದೊಡ್ಡ ಜಾತ್ರೆ ನಾನು ಎಲ್ಲೂ ನೋಡಿಲ್ಲ. ಅಷ್ಟು ವೈಭವವಾದ ಒಂದು ಕಿಲ್ಲಾರಿ ಜಾತ್ರೆ ಇದು. ಯಾಕೆ ಕಿಲ್ಲಾರಿ ಜಾತ್ರೆ ಅಂತ ಹೇಳ್ತೀನಿ, ಇಲ್ಲಿ ಬರೋ ರಾಸುಗಳಲ್ಲಿ 99 ಭಾಗ ಕಿಲ್ಲಾರಿ. ನೋಡ್ತಾ ಇದ್ದೀರಲ್ಲ, ಇದು ನಾವು ತೋರಿಸ್ತಾ ಇರೋದು ಜಸ್ಟ್ ಒಂದು ಕಡೆ. ಇನ್ನೂ ಆ ಕಡೆ ಎಲ್ಲ ಹೋದರೆ ತುಂಬ ದೊಡ್ಡದಿದೆ. ಒಂದು ಫ್ರೇಮಲ್ಲಿ ಕವರ್ ಮಾಡೋದು ಭಾಳ ಕಷ್ಟ. ನೋಡ್ತಾ ಇದ್ದೀರಲ್ಲ, ಇದು ನಾನು ತೋರಿಸ್ತಾ ಇರೋದು ಜಸ್ಟ್ ಒಂದು ಪಾರ್ಟ್ ಅಷ್ಟೇ. ಇನ್ನೂ ಬಹಳ ದೊಡ್ಡದಾಗಿದೆ ಈ ಜಾತ್ರೆ. ಹಾಗಾದರೆ ಬನ್ನಿ ನೋಡೋಣ, ಜಾತ್ರೆ ಒಳಗೆ ಎಂಟ್ರಿ ಕೊಡೋಣ. ಜಾತ್ರೆಯ ಭಾವ ಹೇಗಿದೆ, ರೈತರ ಅನಿಸಿಕೆ ಏನಿದೆ ನೋಡೋಣ ಬನ್ನಿ. ವೀಕ್ಷಕರೇ, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಹಾಗೆ ದಯವಿಟ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕನ್ ಒತ್ತದೆ, ತಪ್ಪದೆ ಬೆಲ್ ಐಕನ್ ಒತ್ತಬೇಕು, ಆಯಿತಾ? ಬನ್ನಿ ಹೋಗೋಣ. ನೀವು ಮುಂದೆ ಹೋಗಿ. ನಿಮ್ಮವಣ ಇವು ಯಾವ್ರವು? ಇವೆರಡು ಒಂಟಿನ ಇದು? ಇವು ಎಷ್ಟು ಹೇಳ್ತೀರಿ ರೇಟು? ಹೌದಾ? 130. ಅಲ್ಲಿ ಎಷ್ಟು ಅಣ್ಣ? 6 ಅವರು. ಹಾಂ. ಎಷ್ಟು ಜೋಡಿ ಇದಾವೆ ನಿಮ್ಮ ಒಟ್ಟು? 8 ಜೋಡಿ. ನಿಮ್ಮ ಹೆಸರು ಹೇಳ್ರಿ? ನಾಗರಾಜ್. ಊರು? ಬಾದಾಮಿ ಅವರಾ? ಬಾದಾಮಿ ಜಾತ್ರೆ ಆಯ್ತಾ? ಯಾವಾಗ? ಈಗ ಮೊನ್ನೆ ಮುಗಿದ್ರಿ ಬಾಂಧವನಿಗೆ. ಅದು ಇಷ್ಟು ಜೋರು ಸೇರುತ್ತೆ ರೀ? ಹೌದಾ? ಬರ್ಬೇಕಾಯ್ತು, ಬರೋಕ್ಕಾಗಲಿಲ್ಲ ರೀ. ಇವೆಷ್ಟಲ್ರಿ? ಎಷ್ಟು ಹೇಳ್ತೀರಾ ರೇಟು? 110. ಹಾಂ. ಜಾತ್ರೆ ಚೆನ್ನಾಗಿ ಕೂಡಿದಲ್ರಿ? ಹಾಂ, ಚೆನ್ನಾಗಿ ಕೂಡಿದೆ. ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಒಂದು ಹೇಳ್ರಿ. ನಾಗರಾಜ್ ನಮ್ಮ ಹೆಸರು 979845735958. ಓಕೆ. ಹಾಂ, ಇಂಡಿಯನ್ ಕವ್ರಿ ನೋಡ್ತೀರಾ ನಮ್ಮ ಚಾನಲ್ಲು? ಹಾಂ. ಓಕೆ. ಬಾದಾಮಿ ಬರೋಕ್ಕಾಗಲಿಲ್ಲ ರೀ, ಸರಿ ಬರ್ಬೇಕಾಯ್ತು. ಹಾಂ. ಯಾವಾಗ? ಒಂದು ತಿಂಗಳು ನಡೀತದ? ಎಲ್ಲಿ ಅದು? ಹಾಂ, ನಮ್ಗೆ ಎತ್ತಿನ ಬೇಕ್ರಿ. ಯಾವತ್ತು? ಭಾರತ ನಿಮಗೆ? ಹಾಂ ಹಾಂ, ಬರ್ತೀವಿ ಬಿಡ್ರಿ. ಒಂಟಿ ಅದು ಮಣ್ಕ? ಹಾಂ ಹಾಂ. ಎಷ್ಟು ತಿಂಗಳು? ಹೌದಾ? ಏನು ಹೇಳ್ತೀರಿ? ಹಾಂ. ವ್ಯಾಪಾರ ಎಷ್ಟು ಹೇಳ್ತೀರಾ? 1 ಲಕ್ಷ ಹೇಳ್ತೇನೆ. ಹೌದಾ? 8 ತಿಂಗಳು? ಹಾಂ ಹಾಂ ಹಾಂ. ಹೌದಾ? 1 ಲಕ್ಷ ಹೇಳ್ತೀರಾ? 1 ಲಕ್ಷ. ಓಕೆ. ಅದಕ್ಕೆ ಜೋಡಿ ಆದರೆ ಇನ್ನೂ ಚೆನ್ನಾಗಿರುತ್ತಲ್ರಿ? ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. 9900
84535554 ಊರು ಗೋಡಿಯಾವ್ ಗೋಡಿಯಾಳ್. ಶಿಶಿದಾರ್ ರಾಮಚಂದ್ರ ಅದಾರ. ಓಕೆ, ಬೇಕು ಅಂದರೆ ಕರೆ ಮಾಡ್ತಾರೆ ನಿಮಗೆ. ಜಾತಿ ಅಂತ ಹೇಳ್ರಿ. ಇದು ಯಾವ ಜಾತಿ ಅಣ್ಣ ಇದು? ಇದು ಜವಾರಿನಾ? ಜವಾರಿ ಜವಾರಿ ಐತಿದೆ. ಹಾಂ ಹಾಂ. ಅಲ್ಲೂ ಅಲ್ಲಿ ಎರಡಲ್ಲಿ ಇದಾವ್ರಿ. ಎರಡಲ್ಲಿದ್ದಾವೆ. ಇದಿಷ್ಟೇ ಬೆಳೆಯೋದು? ಬೆಳಿತಾವ್ರಿ. ಇನ್ನೂ ಬೆಳೀತಾ? ಜಾಸ್ತಿ ಬೆಳಿತಾವ್ರಿ. ಹೌದಾ? ಇನ್ನೂ ಫುಡ್ ಮೇಲೆ ಬೆಳಿತಾವ್ರಿ. ಕೆಲಸ ಮಾಡ್ತಾವ ಇವು? ಎಲ್ಲ ಕೆಲಸ ಮಾಡ್ತಾವ್ರಿ. ಹೌದಾ? ಗಾಡಿ ಗಿಡಿ ಎಲ್ಲ ಹೊಡೆದ್ರಿ. ಗಾಡಿನೂ ಹೊಡಿದೆ? ಎಲ್ಲ ಹೊಡೆದ್ರಿ. ಬಿಡ್ತಾರಿ. ಓಹಾ, ರೇಸ್ಗ? ರೆಸಿಪಿ ಅವರು. ಹೌದಾ? ಎಷ್ಟು ಚಿಕ್ಕದಾಗಿದೆ ನೋಡಲಿಕ್ಕೆ. ಹಾಂ, ದೊಡ್ಡವ್ರಿ. ಹೌದೌದು. ವ್ಯಾಪಾರ ಹೇಳ್ತೀರಾ? ವ್ಯಾಪಾರ 1.5 ಲಕ್ಷ ರೀ. 1.5 ಲಕ್ಷ ಹೇಳ್ತೀವಿ. 1,50,000 ರೀ. ಅದೇ. ಹಾಂ ರೀ. ತಮ್ಮದು ಹೆಸರು ಮತ್ತು ಮೊಬೈಲ್ ನಂಬರ್ ಸರ್ ಹೇಳಿ. ಹೆಸರು ಸಿದ್ದರಾಯರಿ ಮಿರಿಗಿರಿ. 9008611 ಯಾವ ಬೇಕು? ಸಾಕಿನ ಗುಡಿಯಾಳ. ಗುಡಿಯಾಳ. ಹಾಂ, ಬೇಕು ಕರೆ ಮಾಡ್ತಾರೆ ರೀ. ಹಾಂ ಆಯ್ತು ಆಯ್ತು. ಹಾಂ, ನಮಸ್ತೆ ರೀ. ಬಂದೆ ಮಧ್ಯ ಬಾಣ ಅಲ್ಲಿ ನಿಂದ್ರಿ ಮಧ್ಯಕ್ಕೆ. ನಿಮ್ಮ ಹೆಸರು ಹೇಳಿ. ಹೆಸರು ಸಿದ್ದಪ್ಪ ತೆಲಗಾವ್. ಊರು? ಆಯ್ನಾಳ. ಆಯ್ನಾಳ. ಹಾಂ ಹಾಂ, ಚಲೋ ಅದ ರೀ. ಎಷ್ಟು ಅಲ್ಲ ಹಾಕಿದಾವ? ಅಲ್ಲ ಹಚ್ಚಿದಾವ? ಎರಡಲ್ಲ. ಹಾಂ, ಎಷ್ಟು ಹೇಳ್ತೀರಿ ವ್ಯಾಪಾರ? ವ್ಯವಹಾರ ಆಗೈತೆ ರೀ. ಆದ್ವಾ? ಎಷ್ಟಾದ್ರು ರೀ? ಇವು 70ಗೆ. 70 ಅಷ್ಟೇ? ಜೋಡಿ 70? ಜೋಡಿ 70ಗೆ. ಹಾಂ. ಓಕೆ, ಅವು ಇವೆಷ್ಟು ಹೇಳ್ತೀರಿ ರೀ? ಒಂದು 10 ಆಗ್ತದೆ. 110. ಇವು ಎರಡಲ್ಲ? ಈ ಎರಡಲ್ಲಿ 4 2 4. ಕೆಲಸಕ್ಕೆಲ್ಲ ಹೇಗ್ರಿ? ಎಲ್ಲ ಕೆಲಸ ನೀವು ಮಾಡಿದ್ದೀರಾ? ಎಲ್ಲ ಕೆಲಸ ಮಾಡಿದ್ದಾರೆ. ಹಾಂ ಹಾಂ. ಜಾತ್ರೆ ಹೆಂಗೆ ಇನ್ನೂ ಎಷ್ಟು ದಿನ ಇರುತ್ತೆ ರೀ? ನಾಳೆ ಒಂದು ದಿವಸ. ನಾಳೆ ಒಂದು ದಿವಸ ಇರುತ್ತೆ. ಹಾಂ ಹಾಂ ಹಾಂ. ನಾವು ಬೆಂಗಳೂರು ರೀ. ಹಾಂ, ಕಮಿಟಿ ಯಾವತ್ತಿದೆ? ಕಮಿಟಿಯಲ್ಲಿ ಇವತ್ತ ನಾಳೆನಾ? ಎದ್ದು ಐತ್ರಿ ಕಮಿಟಿ. ಹಾಂ ಹಾಂ ಹಾಂ. ನಿಮ್ಮ ಹೆಸರು ಮೊಬೈಲ್ ನಂಬರ್? ಮೊಬೈಲ್ ನಂಬರ್ 72 ರೀ 599 ರೀ 47 ರೀ 189 ರೀ. ಹಾಂ, ಈ ದಾವಣಿ ಫುಲ್ ನಿಮ್ಮದೇ? ಅಣ್ಣ ನಿಮ್ಮ ಹೆಸರು ಹೇಳಣ್ಣ. ನಮ್ಮ ಹೆಸರು ರಮೇಶ್ ರೀ. ರಮೇಶ್ ಅವರೇ, ಊರ ಹೆಸರು ಹೇಳಿ. ಊರು ಅವಿನಾಳ್ ರೀ. ಅವಿನಾಳ್ ಅವರು. ತಾಲೂಕು ಇಂಡಿ ರೀ. ಇದು ತಾಲೂಕು ಚರ್ಚಂಡ್ ರೀ. ಜಿಲ್ಲಾ ಇಂಡಿ ರೀ. ಎಷ್ಟು ದೂರ ಆಗುತ್ತೆ ನಿಮ್ಮ ಊರು ಇಲ್ಲಿಗೆ? ಇಲ್ಲೇ ಒಂದು 2 ಕಿಲೋಮೀಟರ್ ಆಗ್ತದೆ. ಓ, ಸಮೀಪ. ಹಾಂ ರೀ. ಹಾಂ ಹಾಂ. ಜಾತ್ರೆ ಚಲೋ ಸೇರಿದ್ದಾರೆ? ಹಾಂ, ಜಾತ್ರೆ ಚಲೋ ಸೇರುತ್ತೆ. ವ್ಯಾಪಾರ ಎಲ್ಲ? ಹಾಂ, ಒಂದು 12 ತಂದೀನಿ ರೀ. ಹಾಂ. 6 ಉಳ್ದವ್ರಿ. ಎಲ್ಲ ಕೊಟ್ಟೀನಿ ರೀ. ಎಲ್ಲ ಕೊಟ್ರಾ? ಹಾಂ ಸರ್. ಹಾಂ ಹಾಂ ಹಾಂ. ಪರವಾಗಿಲ್ಲ, ವ್ಯಾಪಾರ ಆಗಿದೆ ಚೆನ್ನಾಗಿ? ಹಾಂ, ವ್ಯಾಪಾರ ಚಲೋ ಆಗಿರುತ್ತೆ. ಅದೇ ಅದೇ. ಹಾಂ ರೀ. ಹಾಂ, ಇದು ಒಂಟಿನಾ? ಹಾಂ, ಇದು ಎರಡರಲ್ಲಿ ಒಂಟು ರೀ ಸರ್. ಎಷ್ಟು ಹೇಳ್ತೀರಿ ಇದಕ್ಕೆ? ಇದಕ್ಕೆ 45 ಹೇಳ್ತೀನಿ ಸರ್. 45. ಹಾಂ. ನಿಮ್ಮ ಮೊಬೈಲ್ ನಂಬರ್ ಸರ್ ಹೇಳೋಣ. 9008846055. ಓಕೆ. ಇವು ಜೋಡಿನಾ? ಹಾಂ, ಇವು ಜೋಡಿ ಸರ್. ಇವೆಷ್ಟು ಹೇಳ್ತೀರಾ? ಈಗ 110 ಹೇಳ್ತೀನಿ ಸರ್. 110? ಹಾಂ ರೀ. ಎಷ್ಟಕ್ಕೆ ಬೇಡಕತ್ತಾರೆ ರೀ? ಇದಕ್ಕೆ 90ಗೆ ಬೇಡ್ತಾರೆ. ಕೊಡಲಿಲ್ಲ? ಇಲ್ಲ, ಕೊಟ್ಟಿಲ್ಲ. ಹಾಂ, ಚಲೋ ಇದೆ. ಎಲ್ಲ ದಾವಣಿ ನಿಂದೆ? ಹಾಂ ರೀ. ಹಾಂ, ಜೋರಿದೆ ರೀ ವ್ಯಾಪಾರ. ಎತ್ಕೊಳ್ಳಿ ನಮ್ಮೂರಿ ಸರ್. ಇವಾ? ಹಾಂ ರೀ. ಇವು ಜವಾರಿನಾ ಇವು? ಹಾಂ, ಜವಾರಿ ಎತ್ಕೊಳ್ರಿ. ಹಾಂ, ಇವೆಷ್ಟು ಹೇಳ್ತೀರಿ ರೀ? ಇವಾಗ 120 ಹೇಳ್ತೀನಿ ಸರ್. ಹೌದಾ? ಹಾಂ ರೀ. ಹಾಂ, ಚಲೋ ಇದಾವೆಲ್ಲ. ಹಾಂ ರೀ. ಎಲ್ಲ ಬೇಕು ನಿಮ್ಗೆ ಕರೆ ಮಾಡ್ತಾರೆ ನಿಮಗೆ? ಹಾಂ ರೀ. ಹೋಯ್ ಹೆಣಕ್. ಇದು ಮಣ್ಕನಾ? ಹಾಂ ರೀ. ಜಾತಿ ಅಂತ ಅಂತೀರಾ? ಹಾಂ, ಜಾತಿ ಅಂತಾರೆ. ಎಷ್ಟು ತಿಂಗಳು? ಇದು 9 ತಿಂಗಳು ಸರ್. ಹಾಂ ಹಾಂ. ಎಷ್ಟು ಹೇಳ್ತೀರಿ ವ್ಯಾಪಾರ? ಇದು 10 ಲಾಕ್ ಹೇಳ್ತಾರೆ ಸರ್. ಯಾಕೆ ಅಷ್ಟು ರೇಟು? ಜಾತಿ ಅಂತ. ಹೌದಾ? ಹಾಗೆ. ಹಾಂ ಹಾಂ ಹಾಂ, ಚಲೋ ಅದ ರೀ. ಕರೆ ಮಾಡ್ತಾರೆ ನಿಮಗೆ? 65 ಹಿಡ್ಕೊಂಡು ಬೇಡ್ತಾರೆ ಸರ್. ಅದೇ ಅದೇ. ಹಾಂ. ಕರೆ ಮಾಡ್ತಾರೆ ಬಿಡಿ ನಿಮ್ಮ ವೀಕ್ಷಕರು. ಹಾಂ. ಅಣ್ಣ ಏನು ರೇಟ್ ಅಣ್ಣ ಇದು? ಹಾಂ ರೀ. ರೇಟು? ರೇಟ್ ಇದಕ್ಕೆ 50 ಸಾವಿರ. 50 ಸಾವಿರ ಹೇಳಿದ್ರಾ? ಹಾಂ, 50 ಸಾವಿರ. ಊರು? ಊರು ಅಂಜೋಟಿ. ಅಂಜೋಟಿಗೆಯವರಾ? ಓಕೆ ಓಕೆ. ನಿಮ್ಮೂರು ಬಿದ್ದೂರು ಇದೆಯಲ್ಲ, ಯಾವ ಕಡೆ ಇದೆ ಅದು? ನಮ್ಮೂರು ಬೀಜ ರೀ. ಹಾಂ, ಇಲ್ಲೇ ಆಯ್ತು ನೋಡಿ. ಇಲ್ಲೇ ಇದೆಯಲ್ಲ ಅಂಜೋಟಿಗೆ? ಹಾಂ, ಅಂಜೋಟಿ. ಹಾಂ, ಅಲ್ಲಿ ಹೋಗ್ತೀವಿ. ವ್ಯಾಪಾರ ಆಯ್ತಣ್ಣ? ವ್ಯಾಪಾರ ಆಯ್ತಾ? ಎಷ್ಟಾದ್ರು ರೀ?
36 ಇದು ಒಂದಾ? ಇದು ಒಂದು 36? ಅಲ್ಲೂ ಅಲ್ಲ 6 6 ಒಂಟಿನದು? ಹಾಂ ಒಂಟಿ